ಅದು ಬಂದು ನಮಗೆ ದಕ್ಷಿಣದ ಮಧ್ಯಭಾಗದಲ್ಲಿ ಬರುತ್ತೆ. ಈ ರೀತಿ ಇದ್ದಾಗ ನಮಗೆ ಸಮಸ್ಯೆಗಳನ್ನ ಕೊಟ್ಟೇ ಕೊಡುತ್ತೆ ಮನೇಲಿ. ಪ್ರಾಬ್ಲಮ್‌ಗಳು ಕೊಟ್ಟೇ ಕೊಡುತ್ತೆ ಅದು. ಆದ್ರೆ ಏನಾಗುತ್ತೆ ಅಂತ ಹೇಳಿದಾಗ ನಮಗೆ 100% ತಗೊಳಕ್ಕಾಗಲ್ಲ ನಮ್ಗೆ ಕೊಡಲ್ಲ. ಒಟ್ನಲ್ಲಿ ಏನಾಗುತ್ತೆ ಅಂದ್ರೆ ಇರೋದ್ರಲ್ಲಿ ನಾವು ಈಗ ಡಿಗ್ರಿ ಎಲ್ಲ ಚೆಕ್ ಮಾಡಿ ಈ ಜಾಗದಲ್ಲಿ ಬರ್ಬೇಕು ಅಂತ ಚೇಂಜಸ್ ಮಾಡಿದ್ಮೇಲೆ ಏನಾಗುತ್ತೆ, ಇರೋದ್ರಲ್ಲಿ ಒಂದ್ ಸ್ವಲ್ಪ ಓಕೆ. ಚೇಂಜಸ್ ಆಗುತ್ತೆ, ಪರವಾಗಿಲ್ಲ. ಒಂದ್ ಸ್ವಲ್ಪ ಎತ್ಕೊಳ್ಳುತ್ತೆ ಆಗ ನಮ್ಗೆ. ಯಾಕೆಂದ್ರೆ ನಮ್ಮ ಮನೆಯನ್ನೇನೇ ಕ್ರಾಸ್ ಮಾಡ್ಕೊಂಡಾಗ ಚೇಂಜಸ್ ಮಾಡಿ ಕಟ್ಟಿರ್ತೀವಲ್ಲ, ಈ ಕಡೆ ಉಚ್ಚ ಸ್ಥಾನಗಳನ್ನ ನೋಡ್ಕೊಂಡು ಕಟ್ಟಿರ್ತೀವಲ್ಲ, ಆಗ ಏನಾಗುತ್ತೆ ಅಂದ್ರೆ ಅದು ನಮ್ಗೆ ಪ್ಲಸ್ ಪಾಯಿಂಟ್ ಆಗುತ್ತೆ. ಮೈನಸ್ ಆಗಕ್ಕೆ ನಮ್ಗೆ ಬಿಡಲ್ಲ ಅದು. ಹಿಂಗೇನೆ ನಾವು ಇರೋದ್ರಲ್ಲಿ ನಾವು ಕ್ರಾಸ್ ಮಾಡ್ಬಿಟ್ಟು ರೋಡ್ ನೋಡ್ಕೊಂಡು ಅಂದಾಜಲ್ಲಿ ನಮ್ಗೆ ರೋಡ್ ರಸ್ತೆ ಇದೆ, ಹಿಂಗೆ ರೋಡ್ ಕಡೆ ಕಾಣ್ಲಿ ನಮ್ಮ ಮುಖ ಅಂತ ಅಂದಾಜಲ್ಲಿ ಸುಮ್ಮನೆ ಹಿಂಗೆ ಆಟೋ ಕಟ್ಟಾಗ, ಆಗ ನಾವು ಇರೋದ್ರಲ್ಲಿ ನಾವು ಬಾಕ್ಸ್ ತರ ಮಾಡಿರ್ತೀವಿ ಅದ್ರೊಳಗೆ ಕಟ್ಕೊಂಡಾಗ ಅವು ಏನಾಗ್ಬಿಟ್ಟಿರ್ತಾವೆ ಅಂದ್ರೆ ನಾವು ನಮ್ಮ ಫೀಲಿಂಗಲ್ಲಿ ಉಚ್ಚ ಸ್ಥಾನದಲ್ಲಿದ್ದಾವೆ, ನಾವು ಅಗ್ನಿಮೂಲೆಯಲ್ಲಿ ಅಡಿಗೆ ಮನೆ ಮಾಡಿದೀವಿ ಅಂತ ಫೀಲಿಂಗಲ್ಲಿ ಆ ರೀತಿ ಇರುತ್ತೆ ನಮ್ಗೆ. ನಮ್ಗೆ ಮೈಂಡ್ ಸೆಟ್ ಆಗಿರ್ತದೆ ಅಂದ್ರೆ ರೋಡ್ ನೋಡ್ಕೊಂಡಾಗ ಮಾಮೂಲಿ ಮೈಂಡ್ ಸೆಟ್ ಅಲ್ಲಿ ನಾವು ಇರ್ತೀವಿ. ಆದ್ರೆ ಅದು ಈ ರೀತಿ ಎಡವಟ್ಟಾಗಿರ್ತದೆ ನಮ್ಗೆ. ನಾವೆಷ್ಟೋ ಮನೇಲಿ ಅವಾಗ ಹಾಸ್ಪಿಟ್ಲಿಗೆ ಕರ್ಸ್ಕೊಂಡು ಬಂದ್ಬಿಡ್ತೇವೆ. ಊಟ ಮಾಡಿದ್ದೆ ನಾವು ಆರೋಗ್ಯವಾಗಿ ಇರಬೇಕು ಅಂತ ಅಗ್ನಿಮೂಲೆಯಲ್ಲಿ ಅಡಿಗೆ ಮಾಡ್ಕೊಂಡು ಊಟ ಮಾಡ್ಬೇಕು ಅಂತ ನಾವು ಯಮ್ಮನ ದಿಕ್ಕಲ್ಲಿ ಅಡಿಗೆ ಮಾಡ್ಕೊಂಡು ಊಟ ಮಾಡಿದಾಗ ನಮ್ಗೆ ಅಲ್ಲಿ ಆರೋಗ್ಯ ಕೊಡಲ್ಲ, ಅನಾರೋಗ್ಯನೇ ಕೊಟ್ಬಿಡುತ್ತೆ, ಹಾಸ್ಪಿಟ್ಲಿಗೆ ಕರ್ಸ್ಕೊಂಡು ಬರುತ್ತೆ. ಈ ರೀತಿ ಸಮಸ್ಯೆಗಳನ್ನ ಮಾಡ್ಕೋಬೇಡಿ. ನಮಸ್ಕಾರ ಎಲ್ಲರಿಗೂ. ಶ್ರೀ ವೆಂಕಟೇಶ್ ಗುರೂಜಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಮೊದಲಿಗೆ ದೇವ್ರನ್ನ ನಮ್ಮ ಗುರುಗಳನ್ನ ನೆನೆಸ್ಕೊಳ್ತಾ ಓಂ ಗುರುಭ್ಯೋ ನಮಃ. ವೀಕ್ಷಕರೇ, ಈ ದಿನ ನಾನು ಯಾವ ವಿಚಾರದ ಬಗ್ಗೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಾವು ಮನೆನ ಕಟ್ತಾ ಇದ್ದೀವಿ. ಮನೆ ಕಟ್ಟಿ ನಾವು ಏನು ಮಾಡ್ತಾ ಇದೀವಿ ಅಂದರೆ ನಾವು ಡಿಗ್ರಿ ಚೆಕ್ ಮಾಡ್ತಾ ಇಲ್ಲ. ನಾವು ರೋಡ್ನ ನೋಡ್ಕೊಂಡು ನಮ್ಮ ಅಂದಾಜಲ್ಲಿ ನಮ್ಮ ರೋಡ್ ಇರೋದಕ್ಕೆ ನೋಡ್ಕೊಂಡು ಅದನ್ನ ರೋಡ್ ಸೈಡ್ಗೆ ನಾವು ಮುಖ ಮಾಡಿ ಕಟ್ತಾ ಇದ್ದೀವಿ. ಅಲ್ಲಿ ಹೋಗಿ ನಾವು ಡಿಗ್ರಿನ ಆಮೇಲೆ ಇವ್ರ ಮನೆಯೆಲ್ಲ ಕಟ್ಟಾದ್ಮೇಲೆ ಚೆಕ್ ಮಾಡಿದ್ರೆ ಏನು ಮಾಡೋಕ್ಕಾಗಲ್ಲ. ಎಲ್ಲ ಮೋಲ್ಡ್ ಲೆವೆಲ್ ಬಂದಮೇಲೆ ನಮ್ಮನ್ನ ಕರ್ಸಿ ನೋಡಿಸಿದಾಗ ನಮಗೂ ಬೇಜಾರಾಗೋಗುತ್ತೆ. ಯಾವ ರೀತಿ ಆಗ್ತಾ ಇದೆ, ಯಾವ ರೀತಿ ಪ್ರಾಬ್ಲಮ್ ಆಗ್ತಾ ಇದೆ, ಆಮೇಲೆ ನಮ್ಮ ಡಿಗ್ರಿ ಇಲ್ದಿದ್ದಾಗ ಯಾವ ರೀತಿ ಚೇಂಜಸ್ ಆಗಿದೆ, ಏನಾಗಿದೆ ಅಂತ ತೋರಿಸ್ತೀನಿ ನೋಡಿ ವಿಡಿಯೋದಲ್ಲಿ. ನಮಗೆ ಇದು ಒಂದು ಪೂರ್ವ, ಈಸ್ಟ್, ಪೂರ್ವ, ಪಶ್ಚಿಮ, ಉತ್ತರ, ನಾರ್ತ್, ದಕ್ಷಿಣ, ಸೌತ್. ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ, ಈ ರೀತಿ ನಮಗೆ ಸೈಟು. ಇದು ಸೈಟಲ್ಲಿ ಏನಾಗಿದೆ, ಅಲ್ಲಿ ನಮಗೆ ಡಿಗ್ರಿ ವ್ಯತ್ಯಾಸ ಆಗಿ ಯಾವ ರೀತಿ ಬಂದಿದೆ ಇವ್ರ ಮನೆ ಅಂತ ಹೇಳಿದ್ರೆ ತೋರಿಸ್ತೀನಿ ನಿಮಗೆ. ಈ ರೀತಿ ಆಕ್ಚುಲಿ ಹಿಂಗೆ ಬರ್ಬೇಕಿತ್ತು ಡಿಗ್ರಿ ವೈಸ್ ಅಲ್ಲಿ, ಆದ್ರೆ ಅವ್ರು ಉಲ್ಟಾ ಮನೆ. ಈ ರೀತಿ ಅಂದ್ರೆ ಇದು ಎಕ್ಸಾಕ್ಟ್ ಆಗಿ ಬಂದು ಏನಾಗ್ತದೆ ಅಂತ ಹೇಳಿದ್ರೆ, ಇವ್ರದ್ದು ಮನೆ ಬಂದು ಪೂರ್ವ ಬಂದು ಈ ಮೂಲೆಗೆ ಸಿಗ್ತಾ ಇದೆ. ನಮ್ಗೆ ಆಕ್ಚುಲಿ ಈ ಮೂಲೆಗೆ ಬಂದು ಇದು ಈಶಾನ್ಯ ಆಗಬೇಕು, ಆದ್ರೆ ಇವ್ರದ್ದು ಸೆಂಟ್ರ್ ಪೂರ್ವ ಮಧ್ಯಭಾಗ ಬಂದು ಈಶಾನ್ಯ ಆಗ್ತಾ ಇದೆ. ಆಮೇಲೆ ಇದು ಈಶಾನ್ಯ, ಇದು ಬಂದು ವಾಯುವ್ಯ, ಇದು ಬಂದು ಆಗ್ನೇಯ, ಇದು ಸಮಸ್ಯೆಗಳು ಹಿಂಗೆ. ಇದು ಈ ಮೂಲೆ ನಮಗೆ ಮೂಲೆಗಳು ಬಂದು ಇದು ನಮಗೆ ಉತ್ತರದ ಮಧ್ಯಭಾಗ. ಈ ಮೂಲೆ ಬಂದು ಈ ನಾನು ನಾರ್ಮಲ್ ಆಗಿ ಬಂದ್ರೆ ನಮ್ಗೆ ಉತ್ತರದ ಮಧ್ಯಭಾಗ. ಆದ್ರೆ ಇವ್ರಿಗೆ ಏನಾಗ್ತದೆ ಅಂತ ಹೇಳಿದ್ರೆ, ಅಂದ್ರೆ ಡಿಗ್ರಿ ವ್ಯತ್ಯಾಸ ಆಗಿ ಎಲ್ಲ ಚೇಂಜಸ್ ಆಗ್ತಾ ಇರೋದು ಫುಲ್ಲು. ಅಂದ್ರೆ ಈ ರೀತಿ ಕ್ರಾಸು ಮನೆ. ಇವ್ರು ಏನ್ ಮಾಡಿದ್ರು, ಇಲ್ಲಿ ರಸ್ತೆ ಇದೆ ಅಂತ ಹೇಳ್ಬಿಟ್ಟು ಈ ರೀತಿ ರಸ್ತೆ ಇದೆ ಅಂತ ರಸ್ತೆ ಕರೆಕ್ಟಾಗಿ ನೋಡಿ ತಗೊಂಡಿದ್ದಾರೆ. ಈಗ ಏನಾಯ್ತು, ಈ ಮನೆ ಒಳಗಡೆ ಯಾವ ರೀತಿ ನಮಗೆ ಚೇಂಜಸ್ಸು ಏನೇನು ಪ್ರಾಬ್ಲಮ್ ಸಮಸ್ಯೆಗಳಾಗ್ತದೆ ಅಂತ ಹೇಳಿದ್ರೆ ಲೆಕ್ಕ ಹಾಕ್ದಾಗ ನೋಡಿ, ಇದು ಒಂದು ನಮ್ಗೆ ಮಾಡ್ಬೇಕಾಗಿರೋದು ರೆಡ್ಲ್ ಬರ್ದಿರಲಿಲ್ಲ, ಈ ರೀತಿ ಬಾಕ್ಸ್ ತರ ನೀಟಾಗಿ ಬರಬೇಕಿತ್ತು. ನಮ್ದು ರೋಡ್ನ ಬಿಟ್ಟು ಇವರು ಡಿಗ್ರಿ ವೈಸ್ ತಗೊಂಡಾಗ, ಇವರು ರೋಡ್ಗೆ ಸಮಾನಾಂತರವಾಗಿ ತಗೊಂಡಾಗ ಏನಾಗ್ತದೆ ಪ್ರಾಬ್ಲಮ್ ಸಮಸ್ಯೆಗಳು ಅಂತ ಹೇಳಿದಾಗ, ಇದು ನಮಗೆ ಎಕ್ಸಾಕ್ಟ್ ಆಗಿ ಬಂದು ಇದು ಚೇಂಜಸ್ ಆಗೋಯ್ತು. ನಮಗೆ ಇದು ಮೂಲೆ ಸಿಕ್ತು. ಅಂದ್ರೆ ಏನಾಗ್ತದೆ, ಮನೆ ಕಟ್ಟಿದಾಗ ಒಂದು ರೂಮ್ ಮಾಡಿದ್ರು ಎಕ್ಸಾಕ್ಟ್ ಆಗಿ ನಮಗೆ ನೈಋತ್ಯ ಭಾಗದಲ್ಲಿ ರೂಮ್ ಬರಲ್ಲ ನಮಗೆ. ಅಂದ್ರೆ 50-50 ಆಗುತ್ತೆ. ಅರ್ಧ ನೈಋತ್ಯ ಆಗುತ್ತೆ, ಅರ್ಧ ನಮಗೆ ದಕ್ಷಿಣದ ಮಧ್ಯಭಾಗ ಬರ್ತಾ ಇದೆ ಹೀಗೆ. ಆಮೇಲೆ ಇಲ್ಲಿ ವಾಯುವ್ಯದಲ್ಲಿ ಅಷ್ಟೇ, ಬಾತ್ರೂಮ್ ಬಂದು ಅರ್ಧ ವಾಯುವ್ಯದಲ್ಲಿ, ಇನ್ನರ್ಧ ಬಂದು ಮಧ್ಯಕ್ಕೆ ಈ ಸೈಡ್ ಇದೆ. ಅಂದ್ರೆ ವಾಯುವ್ಯ ಪ್ಲಸ್ ಪಶ್ಚಿಮ ವಾಯುವ್ಯ ಹಿಂಗೆ ಮಿಕ್ಸಿಂಗ್ ಅಲ್ಲಿ ಬರ್ತಾ ಇದೆ, ಕ್ರಾಸ್ ಈ ರೀತಿ. ಈಗ ನಮ್ಗೆ ರೂಮ್ ಅಂತ ಹೇಳಿದ್ರೆ, ಈಗ ನೀವು ಮೊದಲನೇ ರೂಮ್ ಬಂದಾಗ ನಮ್ಗೆ ಬಾಕ್ಸ್ ತರ ಬರುತ್ತೆ ಹಿಂಗೆ ನೋಡಿ, ಈ ರೀತಿ ಬರುತ್ತೆ ಬಾಕ್ಸ್. ಇದು ಈಗ ಅರ್ಥ ಆಯ್ತು. ಇದು ನಮ್ಗೆ ಎಕ್ಸಾಕ್ಟ್ ಆಗಿ ವಾಯುಮೂಲೆ ಸಿಗುತ್ತೆ ಕರೆಕ್ಟಾಗಿ. ಆದ್ರೆ ಇಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಇದು ಈ ವಾಯುಮೂಲೆಯಲ್ಲಿ ನೋಡಿ ಹಿಂಗೆ ವಾಯುಮೂಲೆಯಲ್ಲಿ ನಮಗೆ ರೂಮ್ ಮಾಡಿದಾಗ ಇವರು ಈ ರೀತಿ 50 ಮೂಲೆ ತರ ಸಿಗ್ತಾ ಇರೋದು ನಮಗೆ. 4 ಮೂಲೆ ಸಿಗ್ತಾ ಇಲ್ಲ ನಮಗೆ. ಅಲ್ಲೇನಾಗುತ್ತೆ, ಅರ್ಧ ಉತ್ತರ ವಾಯುವ್ಯ, ಅರ್ಧ ಪಶ್ಚಿಮ ವಾಯುವ್ಯ, ಹಿಂಗ್ ಮಿಕ್ಸಿಂಗ್ ಅಲ್ಲಿ. ಆದ್ರೆ ಡಿಗ್ರಿ ವೈಸ್ ತಗೊಂಡಾಗ ಮನೆ ಸ್ಕ್ವೇರ್ ಬರ್ತಾ ಇಲ್ಲ, 3 ಮೂಲೆ ತರ ಆಗ್ತಾ ಇದೆ ನಮಗೆ. ಇಲ್ಲಿ ಏನಾಗ್ತದೆ, ಇವರು ನಾರ್ಮಲ್ ಆಗಿ ತಗೊಂಡು ಅಡಿಗೆ ಮನೆನ ಇದು ಈಗ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಇವರು ಫೀಲಿಂಗ್ ಅಲ್ಲಿ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಅಂದಾಗ, ಇವರು ಅಗ್ನಿ ಮೂಲೆಯಲ್ಲಿ ಇಲ್ಲಿ ಅಡಿಗೆ ಮನೆ ಅಂತ ಮಾಡಿದ್ದಾರೆ. ನಿಮ್ಗೆ ಹೇಳ್ತಾ ಇರೋದು ಅಡಿಗೆ ಮನೆ.
ಇಲ್ಲಿ ಅಡಿಗೆ ಮನೆ ಮಾಡಿದಾಗ ಇಲ್ಲಿ ಏನಾಗಿದೆ, ನಾವು ಡಿಗ್ರಿ ಎಲ್ಲ ಚೆಕ್ ಮಾಡಿದ್ರೆ ಎಕ್ಸಾಕ್ಟ್ ಆಗಿ ಅಡಿಗೆ ಮನೆ ಬಂದು ಎಲ್ಲಿ ಬರ್ತಾ ಇದೆ ಅಂದ್ರೆ ನೋಡಿ, ಇದು ನಮ್ಮ ನಾರ್ಮಲ್ ಆಗಿ ಬಂದಾಗ ದಕ್ಷಿಣದ ಮಧ್ಯ ಭಾಗದಲ್ಲಿ ಬರ್ತಾ ಇದೆ ಅಡಿಗೆ ಮನೆಯವ್ರಿಗೆ. ಇವರು ರೋಡ್ ನೋಡ್ಕೊಂಡು ಮೆಜರ್ಮೆಂಟ್ ಮಾಡ್ಕೊಂಡು ರೋಡ್ಗೆ ಸಮಾನಾಂತರ ತಗೊಂಡಿರೋದ್ರಿಂದ ಇದು ಎಕ್ಸಾಕ್ಟ್ ದಕ್ಷಿಣಕ್ಕೆ ಬರ್ತಾ ಇದೆ. ಅಂದ್ರೆ ದಕ್ಷಿಣ ಮಧ್ಯ ಭಾಗ. ಇಲ್ಲಿ ಅಡಿಗೆ ಮಾಡ್ಕೊಂಡು ನಾವು ಊಟ ಮಾಡಿದ್ರೆ ಏನಾಗ್ತದೆ, ನಮಗೆ ಟೇಸ್ಟ್ ಸಿಗಲ್ಲ. ಎಷ್ಟು ಚೆನ್ನಾಗಿ ಏನೇ ಮಾಡಿದ್ರು ನಮಗೆ ಟೇಸ್ಟ್ ಸಿಗಲ್ಲ. ಎಷ್ಟು ಚೆನ್ನಾಗಿ ಮಾಡಿದ್ರು ಮನೇಲಿ ಮಾತು ಕೇಳಬೇಕಾಗುತ್ತೆ, ಏನು ಅಡುಗೆನೇ ಚೆನ್ನಾಗಿ ಮಾಡಲ್ಲ ಅಂತ ಹೇಳ್ಬಿಟ್ಟು. ಎಂತೆಂಥ ಒಳ್ಳೆ ಐಟಮ್ ಹಾಕಿದ್ರು ಟೇಸ್ಟ್ ಬರಲ್ಲ. ಜೊತೆಗೆ ಏನಾಗುತ್ತೆ, ಅನಾರೋಗ್ಯನೂ ಕಾರಣ ಆಗುತ್ತೆ ನಮಗೆ. ಯಮ್ಮನ ದಿಕ್ಕಲ್ಲಿ ಅಡುಗೆ ಮಾಡ್ಕೊಂಡು ಊಟ ಮಾಡಿದಾಗ ಅನಾರೋಗ್ಯನೂ ಕೊಡುತ್ತೆ. ಆಗ ಇದು ಎಕ್ಸಾಕ್ಟಾಗಿ ಹೆಂಗೆ ಬರುತ್ತೆ ಅಂದರೆ, ಇದು ಅಗ್ನಿ ಮೂಲೆ ಅಂತ ಮಾಡಿದ್ರು, ಇದು ಅಗ್ನಿ ಮೂಲೆ ಬರ್ತಾ ಇಲ್ಲ. ಇದು ಬಂದು ಏನಾಯಿತು, ಯಮ್ಮನ ದಿಕ್ಕು ಕರೆಕ್ಟಾಗಿ ಬರ್ತಾ ಇದೆ. ಈಗ ನಾವು ಇದನ್ನ ಚೇಂಜ್ ಮಾಡಿದ್ರು ಕೊಟ್ರು ನಮ್ಗೆ ಹೆಂಗೆ ಅಂದರೆ, ಇದು ಅಗ್ನಿ ಮೂಲೆ ಬಿಟ್ಟು ಬಿಡ್ಬೇಕು ನಾವು. ಇದನ್ನ ಅಗ್ನಿ ಮೂಲೆನೇ ಬಿಟ್ಟು ಇವ್ರಿಗೆ ನೋಡಿ, ಈ ಜಾಗ ಬಿಟ್ಟು ಇವ್ರಿಗೆ ಎಕ್ಸಾಕ್ಟ್ ನೋಡಿ ಈ ಮೂಲೆ ತಗೊಂಡಾಗ ಹಿಂಗೆ ಅದು ಕ್ರಾಸ್ ಆಗಿ ಹಿಂಗೆ ಈ ರೀತಿ ಅಡುಗೆ ಮನೆ ಚೇಂಜಸ್ ಮಾಡಬೇಕು. ಇಲ್ಲಿ ಎಲ್ಲ ಆಲ್ಮೋಸ್ಟು ಕರ್ಸಿ ಎಲ್ಲ ನೋಡಿದಾಗ ಮೋಲ್ಡ್ ಎಲ್ಲ ಆಗಿ ಗೋಡೆಗಳೆಲ್ಲ ಆಗೋಗಿರ್ತಾಗ ನಾವು ಪರಿಹಾರ ಕೊಡ್ಬೇಕಂದ್ರೂ ತುಂಬ ಟಫ್ ಆಗುತ್ತೆ. ಸದ್ಯ ಗೋಡೆ ಎಲ್ಲ ಆಗೋಗಿದೆ, ಓಕೆ ಒಪ್ಕೊಂಡು. ಆದರೆ ಅದೇ ನಮಗೆ ಫಿನಿಶಿಂಗ್ ಆಗೋಗ್ಬಿಟ್ಟಿದ್ರೆ ನಾವೇನು ಮಾಡಕ್ಕೆ ಚೇಂಜಸ್ ಮಾಡೋಕೆ ಆಗ್ತಾ ಇರಲ್ಲ. ಆ ರೀತಿ ಪ್ರಾಬ್ಲಮ್. ಅದಕ್ಕೆ ನಾವು ಏನು ಹೇಳ್ತೀವಿ ಅಂತ ಹೇಳಿದ್ರೆ, ಏನೇ ಮಾಡಿದ್ರು ನೀವೇ ಮಾಡ್ಕೊಂಡ್ರು ಡಿಗ್ರಿ ಚೆಕ್ ಮಾಡಿ. ನಮಗೆ ರೋಡ್ನ ಬಿಟ್ಬಿಡಿ. ಕ್ರಾಸ್ ಆಗಿ ರೋಡ್ ಇದ್ರೂ ನಮಗೆ ಡಿಗ್ರಿ ಚೆಕ್ ಮಾಡಿದಾಗ ನೋಡ್ರಿಗೆ ನಮ್ಗೆ ಏನಾಗುತ್ತೆ ಅಂದರೆ, ಮನೆ ಕ್ರಾಸಾಗಿ ಕಟ್ಕೊಂಡಿದ್ದಾರೆ ಅಂತ ಅನ್ಸುತ್ತೆ. ಅಂದ್ರೆ ಫೀಲ್ ಆ ರೀತಿ ಆಗುತ್ತೆ. ಆದರೆ ನಮಗೆ ಎಕ್ಸಾಕ್ಟ್ ಡಿಗ್ರಿ ವೈಸ್ ಬರುತ್ತೆ. ನಮಗೆ ಉಚ್ಚ ಸ್ಥಾನಗಳಲ್ಲಿ ಏನೇನು ಬರಬೇಕು ಅದು ಬರುತ್ತೆ, ನೀಚ ಸ್ಥಾನ ಏನು ಬರಬೇಕು ಅದು ಮಾಡ್ಕೊಬೋದು. ಈ ರೀತಿ ನಮಗೆ ಟಿಲ್ಟಾಗಿ ಕ್ರಾಸಾಗಿ ಕಟ್ಟಿದಾಗ ನಮ್ಗೆ ಏನಾಗುತ್ತೆ ಅಂದಾಗ, ಅಲ್ಲಿ ನಮಗೆ ಎಲ್ಲ ಏನಾಗುತ್ತೆ 100% ಕೊಡೋಕ್ಕಾಗಲ್ಲ. ಇದರಲ್ಲಿ ನಾವು ಚೇಂಜ್ ಮಾಡಿದಾಗ 50-50 ಆಗುತ್ತೆ ನಮಗೆಲ್ಲನೂ. ಆಗ ನಾವು ಏನು ಮಾಡ್ದೋ, ಇಲ್ಲಿ ರೂಮ್ ಕೊಡೋಕೆ ಆಗ್ತಾ ಇಲ್ಲ ನಮಗೆ. ಅಂದರೆ ಏನಾಗ್ತಾಯಿದೆ ಸಮಸ್ಯೆ ಅಂತ ಹೇಳಿದ್ರೆ, ಇಲ್ಲಿ ಆಲ್ರೆಡಿ ರೂಮ್ ಕಟ್ಟಾಗಿ ಹೋಗಿದೆ. ಇನ್ನು ರೂಮ್ ಆಯ್ತು, ಇದನ್ನ ಏನು ಮಾಡೋಕ್ಕಾಗಲ್ಲ, ರೂಮ್ ಮಾಡ್ಕೊಳ್ಳಿ ಅಂತೇಳಿ ಇದನ್ನ ವಾಯುವ್ಯದಲ್ಲಿ ಕೊಟ್ಟು, ಇಲ್ಲಿ ಖಾಲಿ ಜಾಗ ಇತ್ತು ಇಲ್ಲೊಂದು ಅಂತ ಹೇಳ್ಬಿಟ್ಟು ಇಲ್ಲಿ ವಾಯುವ್ಯದಲ್ಲಿ ಅಡುಗೆ ಮನೆ ಸೆಕೆಂಡ್ ಆಪ್ಷನ್ಸು ವಾಯುವ್ಯ ಬರುತ್ತೆ ಇದಕ್ಕೆ. ಈ ಜಾಗದಲ್ಲಿ ಅಡುಗೆ ಮನೆ ಇಲ್ಲಿ ಕೊಟ್ಟ ನಾವು. ಆಮೇಲೆ ಮಾಸ್ಟರ್ ಬೆಡ್ರೂಮು ಇವ್ರಿಗಿದೆ ನೈಋತ್ಯ ಭಾಗದಲ್ಲಿ. ಇಲ್ಲಿ ಮಾಸ್ಟರ್ ಬೆಡ್ರೂಮ್ ಹಿಂಗಿದೆ, ಹಿಂಗೆ ಮಾಡ್ಕೊಂಡಿದ್ದಾರೆ. ಆದರೆ ನಮಗೀಗ ಅದು ಹೋಗಿ ಹಿಡಿದು ನೋಡಿದಾಗಲೇ ನಮ್ಗೆ ತಲೆ ಬಿಸಿ ಆಗೋಗುತ್ತೆ ನಮಗೆ. ಇದು ಯಾವ ರೀತಿ ಇವ್ರಿಗೆ ನಮ್ಗೆ ಅವ್ರಿಗೂ ತೋರಿಸ್ತಾ ನಾವು ಎಕ್ಸ್ಪ್ಲೈನ್ ಮಾಡಿದ್ವಿ, ಹಿಂಗಾಗಿದೆ ನೋಡಿ 50-50 ಬಂದಿದೆ ಅಂತ. ಸರ್ ಏನು ಮಾಡೋದು ಸರ್, ನಾವು ಫಸ್ಟ್ ಬಂದಾಗ ತೋರಿಸಿದಾಗ ಅವರು ಹೇಳಿದ್ರು, ಅವರು ಹೆಸರೆಲ್ಲ ಹೇಳಲ್ಲ ನಾನು. ಪುನಃ ಆಮೇಲೆ ಅವ್ರದ್ದು ನಮ್ಮ ಹೆಸರು ಹೇಳ್ಕೊಂಡು ಹೇಳ್ತಿರಲ್ಲ ನೀವು ಅಂತ ಹೇಳ್ತಾರೆ. ಅವ್ರ ಮನೆಯವ್ರು ಹೇಳಿದ್ದು. ಅವ್ರು ಕರ್ಕೊಬಂದು ಎಲ್ಲ ಹಗ್ಗ ಎಲ್ಲ ಕಟ್ಟಿದ್ರು ಸರ್. ಎಲ್ಲ ಪೂಜೆ ಎಲ್ಲ ಆಯಿತು. ಪೂಜೆ ಎಲ್ಲ ಮಾಡಾದ್ಮೇಲೆ ಈ ರೀತಿ ಕಟ್ಕೊಳ್ಳಿ ಅಂತ ಹೇಳ್ಬಿಟ್ಟು ಮಾರ್ಕ್ ಮಾಡಿಬಿಟ್ಟು ಅಳತೆ ಕೊಟ್ಬಿಟ್ಟು ಹೋದ್ರು ಸರ್. ನಾವು ಕಟ್ಟಿದ್ವು, ನಮಗೂ ಗೊತ್ತಿಲ್ಲ ಅಂತ. ಈಗ ಅವ್ರಿಗೆ ಅವರು ಡಿಗ್ರಿನೂ ಪಾಪ ಅವ್ರ ಡಿಗ್ರಿನ ಚೆಕ್ ಮಾಡಿಲ್ಲ. ಲಾಸ್ಟ್ಗೆ ಏನಾಗಿದೆ ನೋಡೋಣ, ಮನೆ ಈಗ ಇರೋದ್ರಲ್ಲಿ ವಾಸ್ತು ಪ್ರಕಾರ ಕರೆಕ್ಟಾಗಿದೆಯಾ, ರೂಮ್ಗಳೆಲ್ಲ ಕರೆಕ್ಟಾಗಿದೆಯಾ, ಬಂದಿದೆ ಉಚ್ಚ ಸ್ಥಾನಗಳಿದೆಯಾ, ಮೇನ್ ಎಂಟ್ರಿ ಅದನ್ನ ನೋಡಿ ತೋರ್ಸೋಣ ಅಂತ ಕರೆಸಿದ್ದು. ಅಲ್ಲಾಗ ನೋಡಿದ್ರೆ ಈ ರೀತಿ ಕ್ರಾಸು ನಮ್ಗೆ ಹಿಂಗೆ ಸ್ಟ್ರೈಟ್ ಬರಬೇಕಾಗಿದ್ದು, ಇವರು ರೋಡ್ ನೋಡಿ ಹಿಂಗೆ ರೋಡ್ಗೆ ಸಮಾನಾಂತರ ನೀಟಾಗಿ ಮಾಡ್ಕೊಂಡಿದ್ದಾರೆ. ಆದರೆ ಮನೆ ನೋಡಿದ್ರೆ ಡಿಗ್ರಿಲಿ ಈ ರೀತಿ 20-25 ಡಿಗ್ರಿ ವ್ಯತ್ಯಾಸ ಬಂದಾಗ ನಮಗೆ ಯಾವ ರೀತಿ, ಆಮೇಲೆ ಅಂದ್ರಲ್ಲೂ ಇರೋದ್ರಲ್ಲೂ ಚೇಂಜಸ್ ಮಾಡಿ ಅವ್ರಿಗೆ ತೋರಿಸ್ಬಿಟ್ಟು ಹೇಳ್ಬಿಟ್ಟು ಸರ್ ಈ ರೀತಿ 50-50 ಆಗುತ್ತೆ, ಓಕೆ ಒಂದು ಸ್ವಲ್ಪ ಚೇಂಜಸ್ ಮಾಡ್ಕೊಬೋದು ಅಂತ ಹೇಳ್ಬಿಟ್ಟು ಚೇಂಜಸ್ ಮಾಡಿ ಅಡುಗೆ ಮನೆನ ಕೊಟ್ಟು ರೂಮಲ್ಲಿ. ಆಮೇಲೆ ಬಾತ್ರೂಮ್ ಎಲ್ಲಿ ಬರ್ಬೇಕಿಲ್ಲಿ ನಮಗೆ ಅಂತ, ಈ ಜಾಗದಲ್ಲಿ ಬಾತ್ರೂಮ್ಗಳನ್ನ ಕೊಡಬೇಕಾದ್ರೂ ನೋಡಿ ಯೋಚನೆ ಮಾಡಿ ಅಲ್ಲಿ ನಾವು ಡಿಗ್ರಿನ ಹಿಡಿದು ಚೆಕ್ ಮಾಡಿ ವಾಯುವ್ಯದಲ್ಲಿ ಎಕ್ಸಾಕ್ಟ್ ಯಾವ ಜಾಗ ಬರುತ್ತೆ ಆ ಜಾಗಕ್ಕೆ ನಮಗೆ ಬಾತ್ರೂಮ್ ಕೊಟ್ಟಿದ್ದೀವಿ. ಅಂದರೆ ಈಗ ಇದು ವಾಯುವ್ಯದಲ್ಲಿ ಪಕ್ಕದಲ್ಲಿ, ಈಗ ನಾವು ಅಡುಗೆ ಮನೆ ಕೊಟ್ಟಿದ್ದು ಅಡುಗೆ ಮನೆ ಪಕ್ಕ ಈ ಜಾಗದಲ್ಲಿ ಇವ್ರಿಗೆ ಬಾತ್ರೂಮ್ ಬರ್ತದೆ. ಅಂದರೆ ಇದು ಬಂದು ಇವ್ರಿಗೆ ವಾಯುವ್ಯ ಅರ್ಥಾಯ್ತಾ ನೋಡಿ. ಇದು ನಾರ್ಮಲ್ ಆಗಿ ಬಂದಾಗ ನಿಮ್ಗೆ ತೋರಿಸ್ತಾ ಇದ್ದೀನಿ, ಇದು ವಾಯುವ್ಯದಲ್ಲಿ, ಇದು ವಾಯುವ್ಯ, ನೈಋತ್ಯ, ಆಗ್ನೇಯ, ಈಶಾನ್ಯ. ಇದು ನಾರ್ಮಲ್ ಆಗಿ ಇವ್ರಿಗೆ ಏನಾಗ್ತದೆ, ಅಡುಗೆ ಮನೆ ಪಕ್ಕದಲ್ಲಿ ಈ ಸೈಡು ವಾಯುವ್ಯದಲ್ಲಿ ಬರ್ತಾ ಇದೆ. ವಾಯುವ್ಯದಲ್ಲಿ ಕೊಟ್ಟು ಅದು ಕೊಡ್ತಾ ಇದೀವಿ, ಆ ಜಾಗದಲ್ಲಿ ಬರ್ತಾ ಇದೆ. ನಾವು ಏನು ಮಾಡೋಕ್ಕಾಗದ್ರೆ ಪರಿಸ್ಥಿತಿ ಹೋಗಿದೆ. ಅಲ್ಲಿ ಇರೋದ್ರ ನಾವು ಅಡ್ಜಸ್ಟ್ ಮಾಡಿ ಕೊಡಬೇಕು, ಹಂಗಾಗೋಯ್ತು. ಆಮೇಲೆ ಇಲ್ಲಿ ನೋಡಿದ್ರೆ ಅಡುಗೆ ಮನೆಯನ್ನ ಇಲ್ಲಿ ಕೊಟ್ಟಿದ್ರು, ಇಲ್ಲಿ ಮುಂದೆ ತೆಗೆದ್ರೆ ಇಲ್ಲಿ ಹಾಲ್ ಮಾಡ್ಕೊಂಡಿದ್ದಾರೆ ಪಾಪ ಇವರು. ಹಾಲು, ಈಗ ಹಾಲು ಏನು ಮಾಡ್ತೀವಿ, ಇಲ್ಲಿ ಇದನ್ನ ರೂಮ್ ಮಾಡಿ ಮುಂದೆ ಹಾಲು ಮಾಡಿದ್ರೆ ಹಾಲು ಚಿಕ್ಕದಾಗುತ್ತೆ, ಹಾಲೇ ಸಾಲಲ್ಲ. ಈ ರೀತಿ ಸಂದಿಗ್ಧ ಪರಿಸ್ಥಿತಿಗಳು, ಪ್ರಾಬ್ಲಮ್ಗಳು, ಸಮಸ್ಯೆಗಳನ್ನ ನಾವು ಇದನ್ನ ಸಾಲ್ವ್ ಮಾಡಬೇಕು ಅಂದಾಗ ನಮಗೆ ಅವ್ರಿಗೆ ತೋರಿಸಿ, ಅವ್ರಿಗೆ ನಿಧಾನವಾಗಿ ಎಕ್ಸ್ಪ್ಲೈನ್ ಮಾಡಿ ಈ ರೀತಿ ತೋರಿಸಿ ಅವ್ರಿಗೆ ಹೌದು ಸರ್ ಅಂತ ಅವರು ಒಪ್ಕೊಂಡು ಆದಮೇಲೆ ಈ ರೀತಿ ನೀವು ಚೇಂಜಸ್ ಮಾಡ್ಕೊಳ್ಳೇಬೇಕು. ಮಾಡ್ಕೊಳ್ಳಿ ಈ ರೀತಿ ಇದ್ದಾಗ ಇಲ್ಲಿ ಏನೇನಾಗುತ್ತೆ ನೆಕ್ಸ್ಟ್ ಪರಿಸ್ಥಿತಿಗಳು ಈ ರೀತಿ ಎಕ್ಸ್ಪ್ಲೈನ್ ಮಾಡಿದ್ಮೇಲೆ ಆಯಿತು ಸರ್ ಅಂತ ಹೇಳ್ಬಿಟ್ಟು ಇದೆಲ್ಲ ನೆಕ್ಸ್ಟ್ ಕೊಟ್ಟಾಗ ಇಲ್ಲೆಲ್ಲ ಸ್ವಲ್ಪ ಗೋಡೆಗಳಿದ್ದೆಲ್ಲ ಹೊಡೆಯೋಕ್ಕೆಲ್ಲ ಹೇಳಿ ಚೇಂಜಸ್ ಮಾಡಿಸಿ ಕೊಟ್ಟಿರೋದನ್ನ. ಈ ರೀತಿ ಮಿಸ್ಟೇಕ್ಗಳನ್ನ ನಾವು ಮಾಡ್ಕೊಬಾರ್ದು. ಈ ರೀತಿ ಮಿಸ್ಟೇಕ್ ಆದಾಗ ನಮಗೆ ಡಿಗ್ರಿ ವ್ಯತ್ಯಾಸ ಆದಾಗ ನಮ್ಗೆ ಏನಾಗುತ್ತೆ ಅಂದರೆ ನಮ್ಗೆ ಯಾವುದು ನಮಗೆ ಕರೆಕ್ಟಾಗಿ ಸಿಗಲ್ಲ. ನಾವು ಇರೋದ್ರಲ್ಲಿ ಎಕ್ಸಾಕ್ಟಾಗಿ ಮಾಡ್ಕೊಂಡ್ರು ನೋಡಿ, ಇವರು ಎಕ್ಸಾಕ್ಟಾಗಿ ಈಗ ನಾರ್ಮಲಾಗಿ ಬಂದ್ಬಿಟ್ಟಿದ್ದು ಇವ್ರಿಗೆ ಇದು ಈ ಮನೆಯಲ್ಲಿ ಬಂದು ಅಗ್ನಿಮೂಲೆ ಬಂದ್ರೂ ಅಗ್ನಿಮೂಲೆ ಬಂದಾಗ ಏನಾಗುತ್ತೆ, ಅಗ್ನಿಮೂಲೆ ಬಂದು ಇವ್ರಿಗೆ ಕರೆಕ್ಟಾಗಿ ಸೌತ ಸಿಗ್ತಾ ಇದೆ. ಅಂದರೆ ದಕ್ಷಿಣ ಮಧ್ಯ ಭಾಗ ಬರುತ್ತಿದೆ ಕ್ರಾಸಾಗಿ ಬಂದಾಗ ಹಿಂಗೆ
ಇವ್ರ ಫೀಲಿಂಗ್ ಏನಾಗುತ್ತೆ ಅಂತ ಹೇಳಿದಾಗ ನಮ್ಗೆ ಇದು ಅಗ್ನಿಮೂಲೆ ಅಡಿಗೆ ಮನೆ ಅಗ್ನಿಮೂಲೆಯಲ್ಲಿ ಇದೆ ಅಂತ ಫೀಲಿಂಗ್ ಇರುತ್ತೆ. ಆದ್ರೆ ಅದು ಬಂದು ನಮ್ಗೆ ದಕ್ಷಿಣದ ಮಧ್ಯಭಾಗದಲ್ಲಿ ಬರುತ್ತೆ. ಈ ರೀತಿ ಇದ್ದಾಗ ನಮ್ಗೆ ಸಮಸ್ಯೆಗಳನ್ನ ಕೊಟ್ಟೇ ಕೊಡುತ್ತೆ ಮನೇಲಿ. ಪ್ರಾಬ್ಲಮ್‌ಗಳು ಕೊಟ್ಟೇ ಕೊಡುತ್ತೆ ಅದು. ಆದ್ರೆ ಏನಾಗುತ್ತೆ ಅಂತ ಹೇಳಿದಾಗ ನಮ್ಗೆ 100% ತಗೊಳಕ್ಕಾಗಲ್ಲ, ನಮ್ಗೆ ಕೊಡಲ್ಲ. ಒಟ್ನಲ್ಲಿ ಏನಾಗುತ್ತೆ ಅಂದ್ರೆ ಇರೋದ್ರಲ್ಲಿ ನಾವು ಈಗ ಡಿಗ್ರಿ ಎಲ್ಲ ಚೆಕ್ ಮಾಡಿ ಈ ಜಾಗದಲ್ಲಿ ಬರ್ಬೇಕು ಅಂತ ಚೇಂಜಸ್ ಮಾಡಿದ್ಮೇಲೆ ಏನಾಗುತ್ತೆ, ಇರೋದ್ರಲ್ಲಿ ಒಂದ್ ಸ್ವಲ್ಪ ಓಕೆ. ಚೇಂಜಸ್ ಆಗುತ್ತೆ, ಪರವಾಗಿಲ್ಲ. ಒಂದ್ ಸ್ವಲ್ಪ ಎತ್ಕೊಳುತ್ತೆ ಆಗ ನಮ್ಗೆ. ಯಾಕೆಂದ್ರೆ ನಮ್ಮ ಮನೆಯನ್ನೇ ಕ್ರಾಸ್ ಮಾಡ್ಕೊಂಡಾಗ ಚೇಂಜಸ್ ಮಾಡಿ ಕಟ್ಟಿರ್ತೀವಲ್ಲ, ಈ ಕಡೆ ಉಚ್ಚ ಸ್ಥಾನಗಳನ್ನ ನೋಡ್ಕೊಂಡು ಕಟ್ಟಿರ್ತೀವಲ್ಲ, ಆಗ ಏನಾಗುತ್ತೆ ಅಂದ್ರೆ ಅದು ನಮ್ಗೆ ಪ್ಲಸ್ ಪಾಯಿಂಟ್ ಆಗುತ್ತೆ. ಮೈನಸ್ ಆಗಕ್ಕೆ ನಮ್ಗೆ ಬಿಡಲ್ಲ ಅದು. ಹಿಂಗೇನೆ ನಾವು ಇರೋದ್ರಲ್ಲಿ ನಾವು ಕ್ರಾಸ್ ಮಾಡ್ಬಿಟ್ಟು ರೋಡ್ ನೋಡ್ಕೊಂಡು ಅಂದಾಜಲ್ಲಿ ನಮ್ಗೆ ರೋಡ್ ರಸ್ತೆ ಇದೆ, ಹಿಂಗೆ ರೋಡ್ ಕಡೆ ಕಾಣ್ಲಿ ನಮ್ಮ ಮುಖ ಅಂತ ಅಂದಾಜಲ್ಲಿ ಸುಮ್ಮನೆ ಹಿಂಗೆ ಆಟೋ ಕಟ್ಟಾಗ, ಆಗ ನಾವು ಇರೋದ್ರಲ್ಲಿ ನಾವು ಬಾಕ್ಸ್ ತರ ಮಾಡಿರ್ತೀವಿ ಅದ್ರೊಳಗೆ ಕಟ್ಕೊಂಡಾಗ ಅವು ಏನಾಗ್ಬಿಟ್ಟಿರ್ತಾವೆ ಅಂದ್ರೆ ನಾವು ನಮ್ಮ ಫೀಲಿಂಗ್ ಅಲ್ಲಿ ಉಚ್ಚ ಸ್ಥಾನದಲ್ಲಿ ಇದ್ದಾವೆ, ನಾವು ಅಗ್ನಿಮೂಲೆಯಲ್ಲಿ ಅಡಿಗೆ ಮನೆ ಮಾಡಿದೀವಿ ಅಂತ ಫೀಲಿಂಗ್ ಅಲ್ಲಿ ಆ ರೀತಿ ಇರುತ್ತೆ ನಮ್ಗೆ. ನಮ್ಗೆ ಮೈಂಡ್ ಸೆಟ್ ಆಗಿರ್ತದೆ ಅಂದ್ರೆ ರೋಡ್ ನೋಡ್ಕೊಂಡಾಗ ಮಾಮೂಲಿ ಮೈಂಡ್ ಸೆಟ್ ಅಲ್ಲಿ ನಾವು ಇರ್ತೀವಿ. ಆದ್ರೆ ಅದು ಈ ರೀತಿ ಎಡವಟ್ಟಾಗಿರ್ತದೆ ನಮ್ಗೆ. ನಾವೆಷ್ಟೋ ಮನೇಲಿ ಅವಾಗ ಹಾಸ್ಪಿಟ್ಲ್ ಕರ್ಸ್ಕೊಂಡು ಬಂದ್ಬಿಡ್ತೇವೆ. ಊಟ ಮಾಡಿದ್ದೆ ನಾವು ಆರೋಗ್ಯವಾಗಿ ಇರಬೇಕು ಅಂತ ಅಗ್ನಿಮೂಲೆಯಲ್ಲಿ ಅಡಿಗೆ ಮಾಡ್ಕೊಂಡು ಊಟ ಮಾಡ್ಬೇಕು ಅಂತ ನಾವು ಯಮ್ಮನ ದಿಕ್ಕಲ್ಲಿ ಅಡಿಗೆ ಮಾಡ್ಕೊಂಡು ಊಟ ಮಾಡಿದಾಗ ನಮ್ಗೆ ಅಲ್ಲಿ ಆರೋಗ್ಯ ಕೊಡಲ್ಲ, ಅನಾರೋಗ್ಯನೇ ಕೊಟ್ಬಿಡುತ್ತೆ, ಹಾಸ್ಪಿಟ್ಲ್ ಕರ್ಸ್ಕೊಂಡು ಬರುತ್ತೆ. ಈ ರೀತಿ ಸಮಸ್ಯೆಗಳನ್ನ ಮಾಡ್ಕೋಬೇಡಿ. ನೀವು ಸ್ಟಾರ್ಟಿಂಗು ಪಾಯ ಹಾಕ್ಬೇಕಾದ್ರೆ ನೀವು ಇಂಜಿನಿಯರ್ ಕೈಲಿ ಹಾಕ್ಸಿ, ಯಾರ ಕೈಲಾರು ಹಾಕ್ಸಿ. ಹಾಕ್ಸ್ದಾಗ ಡಿಗ್ರಿ ಚೆಕ್ ಮಾಡಿಸ್ಕೊಂಡು ಡಿಗ್ರಿ ಬೇಸೇ ತಗೊಳ್ಳಿ ನಿಮಗೆ. ಡಿಗ್ರಿ ಬೇಸ್ ತಗೊಂಡು 0 ಡಿಗ್ರಿ ತಗೊಂಡಿಲ್ಲ 90 ಡಿಗ್ರಿ ತಗೊಂಡು ಹಗ್ಗ ಕಟ್ಕೊಂಡು ಮಾಡಿ ಮೆಜರ್ಮೆಂಟ್ ಮಾಡಿಸ್ಬಿಟ್ಟೆ ತಗೊಳ್ಳಿ ನೀವು. ಅದು ನಮಗೆ ಈಗ ಬೇಡ, ನಮಗೆ ಈ ರೀತಿ ನಮಗೆ ಕ್ರಾಸ್ ಆಗೇ ಇರಲಿ, ನಮಗೆ ಏನು ಮಾಡಕ್ಕೆ ಈಗ ಒಬ್ಬೊಬ್ರದ್ದು ಏನಾಗಿರ್ತದೆ, ಜಮೀನು ಕಟ್ಬೇಕಾದ್ರೆ ಕ್ರಾಸ್ ಮಾಡಿ ಕಟ್ಕೊಬೋದು. ಒಬ್ಬೊಬ್ರು ಸೈಟು ಚಿಕ್ಕ ಸೈಟ್ ಇರುತ್ತೆ. ಆಗ ಏನು ಮಾಡ್ಕೋಬೇಕು ನಾವು, ಸೈಟ್ ತಗೊಳಕ್ಕಿಂತ ಮುಂಚೆ ಒಂದ್ಸರಿ ಚೆಕ್ ಮಾಡಿ ನೋಡ್ಬೇಕು ಡಿಗ್ರಿ ಕರೆಕ್ಟಾಗಿದೆಯಾ ಅಂತ. ಅಕಸ್ಮಾತ್ ತಗೊಂಡೇ ಬಿಟ್ಟಿದ್ದೀವಿ ನಾವು ಸೈಟ್ ತಗೊಂಡ್ಬಿಟ್ಟಿದ್ವಿ, ಏನೂ ಮಾಡೋಕ್ಕಾಗ್ತಾ ಇಲ್ಲ ಅಂತ ಪರಿಸ್ಥಿತಿಲಿ ಆಗೇನು ಮಾಡಬೇಕು, ನೀವು ವಾಸ್ತು ಎಕ್ಸ್ಪರ್ಟ್‌ಗಳನ್ನ ಯಾರಾದರೂ ಸರಿ, ನಮ್ಮನ್ನಾದ್ರೂ ಸರಿ, ನಿಮ್ಗೆ ಹತ್ತಿರದವ್ರು ಪರಿಚಯದವ್ರು ಸರಿ, ಯಾರನ್ನಾದ್ರೂ ಸರಿ, ಯಾರು ಚೆನ್ನಾಗಿ ಕರೆಕ್ಟಾಗಿ ಹೇಳ್ತಾ ಇದ್ದಾರೆ, ಕರೆಕ್ಟಾಗಿ ಎಕ್ಸ್‌ಪ್ಲೇನ್ ಮಾಡ್ತಾ ಇದ್ದಾರೆ, ಕರೆಕ್ಟಾಗಿ ತಿಳ್ಕೊಂಡಿದ್ದಾರೆ, ಅವ್ರನ್ನ ಕರೆಸಿ ನೀವೇನು ಮಾಡಬೇಕು, ಅಲ್ಲಿ ಡಿಗ್ರಿನೆಲ್ಲ ಚೆಕ್ ಮಾಡಿಸಿ ಯಾವ್ಯಾವ ಜಾಗದಲ್ಲಿ ಏನೇನು ಬರಬೇಕು ಅಂತ ಕೇಳ್ಕೊಂಡು ಅಲ್ಲಿ 6 ರೂಮ್‌ಗಳನ್ನ ನೀವು ಆ ಜಾಗದಲ್ಲಿ ಕಟ್ಟಬೇಕಾಗುತ್ತೆ. ಆಗ ನಿಮಗೆ ಅದು ಪ್ಲಸ್ ಆಗುತ್ತೆ. ಇರೋ ಸೈಟ್‌ಗೆನೆ ಅಕ್ಕಪಕ್ಕ ಕಟ್ಟಿದ್ದಾರೆ ಅಂತ ಅದೇ ರೀತಿ ಕಟ್ಕೊಂಡಾಗ್ಲೂ ನಮ್ಗೆ ಅದು ಪ್ರಾಬ್ಲಮ್ ಅನುಭವಿಸ್ತಾ ಇರ್ತೀವಿ. ಈಗ ನಮಗೆ ಮನೆ ಒಳಗಡೆ ಆಗೋ ಪ್ರಾಬ್ಲಮ್ ಗೊತ್ತಾಗಲ್ಲ. ಹೊರಗಡೆ ಎಲ್ಲರಿಗೂ ಏನು ಗೊತ್ತಾ, ಈಗ ನಾವು ಎಕ್ಸಾಂಪಲ್ ನೋಡಿ, ಯಾರೇ ಹುಷಾರಿಲ್ಲ ಅಂತ ಹೇಳಿದ್ರುನು ಮನೆ ಒಳಗಡೆ ಇದ್ದಾಗ ನಾವು ನಾರ್ಮಲಾಗಿ ಹುಷಾರಿಲ್ಲ ಅನ್ನಂಗೆ ಪೇಷಂಟ್ ಥರನೇ ಇರ್ತೀವಿ. ಹುಷಾರಿಲ್ಲಪ್ಪ, ಆಯ್ತಲ್ಲಪ್ಪ, ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು. ಅದೇ ನೀವು ಹಾಸ್ಪಿಟ್ಲಿಗೆ ಹೋಗ್ಬೇಕು ಅಂತ ಹೊರಗಡೆ ಬಂದಾಗ ನಾವೇನು ಮಾಡ್ತೀವಿ, ಏನೇ ಪೇಷಂಟ್ ಆಗಿದ್ರು ನೀಟಾಗಿ ಬಟ್ಟೆ ಹಾಕೊಂಡು, ತಲೆಯೆಲ್ಲ ಬಾಚ್ಕೊಂಡು, ಪೌಡರ್ ಗಿೌಡರ್ ಹಾಕೊಂಡು ನೀಟಾಗಿ ಹೊರಗಡೆ ಯಾರಿಗೂ ಗೊತ್ತಾಗದಂಗೆ ನಾರ್ಮಲಾಗೇ ಹೋಗ್ತೀವಿ ನಾವು. ಯಾಕೆ ಹೊರಗಡೆ ತೋರಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ, ನಾವು ಹುಷಾರಿಲ್ಲ ಅಂತ ಹೇಳ್ಬಿಟ್ಟು ಅಂತ. ಅದೇ ರೀತಿ ನಿಮ್ದು ಹೇಳಿದ್ನಲ್ಲ ಸೈಟು, ಅಕ್ಕಪಕ್ಕ ಸೈಟ್ ಹಂಗೆ ಕಟ್ಕೊಂಡಿದ್ದಾರೆ, ಅವರು ಚೆನ್ನಾಗಿದ್ದಾರೆ, ಅದೇ ರೀತಿ ನಾನು ಕಟ್ಕೋತೀನಿ ಅಂತ ಹೇಳಿದಾಗ ಏನಾಗುತ್ತೆ, ಅವ್ರು ಒಳಗಡೆ ಅನುಭವಿಸ್ತಾ ಇರ್ತಾರೆ. ಆದ್ರೆ ಹೊರಗಡೆ ಯಾರೂ ತೋರಿಸ್ಕೊಳ್ಳಲ್ಲ. ಅದ್ನ ಅವ್ರು ಒಳಗಡೆ ಮನೆ ಒಳಗಡೆ ಹೋದಾಗ ಅವ್ರನ್ನ ಕೇಳಿದಾಗಲೇ ಅವ್ರ ಕಷ್ಟ ಗೊತ್ತಾಗೋದು. ಆಗ್ಲೂ ಕೇಳಿದ್ರು ಹೇಳಲ್ಲ ಅವರು. ನಾವು ಚೆನ್ನಾಗಿದ್ದೀವಿ ಅಂತ ಹೇಳೋದು. ಯಾಕೆ ನಮ್ಮ ಕಷ್ಟಗಳು ಇನ್ನೊಬ್ರಿಗೆ ಯಾಕೆ ಹೇಳ್ಕೋಬೇಕು ನಾವು ಅನ್ನೋ ಉದ್ದೇಶದಲ್ಲಿ ಒಳಗಡೆನೇ ಅನುಭವಿಸ್ತಾ ಇರ್ತಾರೆ. ಈ ರೀತಿ ಡಿಗ್ರಿ ಇಲ್ದಂಗೆ ನಾವು ಉಚ್ಚ ಸ್ಥಾನದಲ್ಲಿ ಇದ್ದೀವಿ, ಕಟ್ಟಿದ್ದೀವಿ ಕರೆಕ್ಟಾಗಿ ಅಂತ ಕಟ್ಕೊಂಡಾಗ ಈ ರೀತಿ ಪ್ರಾಬ್ಲಮ್‌ಗಳನ್ನ ಫೇಸ್ ಮಾಡ್ತಾ ಇರ್ತಾರೆ. ಈ ರೀತಿ ಪ್ರಾಬ್ಲಮ್‌ಗಳನ್ನ ನೀವು ಮಾಡ್ಕೋಬೇಡಿ. ಡಿಗ್ರಿನ ನೋಡಿ, ನಮ್ದು ಕಂಪಾಸ್ ಮೊಬೈಲಲ್ಲೇ ಸಿಗುತ್ತೆ ಕಂಪಾಸು. ಮೊಬೈಲಲ್ಲೇ ಆನ್ ಮಾಡಿ ನೋಡ್ಬಿಟ್ಟು ಚೆಕ್ ಮಾಡ್ಬಿಟ್ಟು ನೀವು ಅದನ್ನ ಮನೆಗಳನ್ನ ಸರಿ ಮಾಡ್ಕೊಳ್ಳಿ. ಉಚ್ಚ ಸ್ಥಾನಗಳಲ್ಲಿ ಇಟ್ಟುಕೊಳ್ಳಿ ನೀಟಾಗಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇದೇ ರೀತಿ ಯಾರ್ದಾದ್ರು ಮನೆಗಳಲ್ಲಿ ಪ್ರಾಬ್ಲಮ್‌ಗಳಿದ್ರೆ, ಸಮಸ್ಯೆಗಳು, ಮನೆ ಕಟ್ತಾ ಇರೋರಿದ್ರೆ ಅವ್ರಿಗೆ ಸೆಂಡ್ ಮಾಡಿ. ಅವರು ಫಸ್ಟಿಂದ ನೋಡಿ ಮನೇಲಿ ಕಂಪಾಸ್ ಚೆಕ್ ಮಾಡಿ, ಡಿಗ್ರಿಗಳನ್ನ ಚೆಕ್ ಮಾಡಿ ಚೇಂಜಸ್ ಮಾಡ್ಕೊಳ್ಳಿ. ಈಗ ಕಟ್ಟಬೇಕಾದ್ರೆ ನಾವು ಆಯಾ ಪೂಜೆ, ಗುದ್ಲಿ ಪೂಜೆ ಮಾಡಿಸ್ಬೇಕಾದ್ರೆ ನಾವು ಆಗ್ಲೇ ಚೇಂಜ್ ಮಾಡ್ಕೊಂಡ್ರೆ ಮತ್ತೆ ಬೆಟರ್ ನಮಗೆ ರಿಸಲ್ಟ್. ಎಲ್ಲ ಕಟ್ಟಾದ್ಮೇಲೆ ಲಾಸ್ಟ್ ಫೈನಲಲ್ಲಿ ನಾವು ಹೋದಾಗ, ಈಗ ನಾವು ವಾಸ್ತು ಅಂತ ಹೇಳಿದ್ರೆ ಏನು ಅನ್ಕೊಂಡ್ಬಿಟ್ಟಿದ್ದಾರೆ, ನಾವು ಫುಲ್ಲು ಬಂದರೆ ಮನೆನೇ ಒರೆಸಿ ಚೇಂಜಸ್ ಮಾಡ್ತಾರೆ ಅಂತ. ಇಲ್ಲ, ನಾವು ಆ ರೀತಿ ಕೊಡಕ್ಕೆ ಹೋಗಲ್ಲ. ಎಲ್ಲನೂ ಈಗ ಹೋದ ತಕ್ಷಣ ನಾವು ಆಲ್ಮೋಸ್ಟ್ 99% ಏನು ಮಾಡ್ತೀವಿ, ಮನೆ ಒಡಿದಂಗೆ ಇರೋದ್ರಲ್ಲಿ ಪರಿಹಾರ ಕೊಡೋಕ್ಕೆ ಪ್ರಯತ್ನ ಪಡ್ತೀವಿ. ಇನ್ನು ಅಂಥದ್ದು ಮೇಯ್ನ್ ಇಂಪಾರ್ಟೆಂಟ್ ನಾವು ತೆಗಿಲೇಬೇಕು, ಇದನ್ನ ಆಗೋದೇ ಇಲ್ಲ ಅನ್ನೋವಂಥವು ಇದ್ರೆ ಮಾತ್ರ ಅದನ್ನ ತೆಗಿಲೇಬೇಕಾಗುತ್ತೆ. ಇಲ್ಲ ನಾರ್ಮಲ್ ಆಗಿ ಇದ್ರಂಥವು ಸಣ್ಣ ಪುಟ್ಟವು ಇದ್ದಂಥವು ಏನು ಮಾಡ್ತೀವಿ, ಅದನ್ನ ನಾವು ಹಂಗೆ ಪರಿಹಾರ ಕೊಡೋಕೆ ಅದರಲ್ಲೇ ಒಡಿದಂಗೆ ನೋಡ್ಬಿಟ್ಟು ಕೊಡೋಕ್ಕೆ ಪ್ರಯತ್ನ ಪಡ್ತೀವಿ. ಯಾಕೆಂದ್ರೆ ಈಗ ಒಂದು ಮನೆ ಕಟ್ಟೋದು ಎಷ್ಟು ಕಷ್ಟ ಅಂತ ಗೊತ್ತು. ಈಗ ಕೆಲಸದವ್ರು ಸಿಗ್ತಾ ಇಲ್ಲ, ಕೆಲಸದವ್ರಿಗೂ ಸಂಬಳ ಜಾಸ್ತಿ. ಏನೇ ಮಾಡಿ ಒಂದು ಸಾಣೆ ಮಾಡಿ ಫಿನಿಶಿಂಗ್ ಮಾಡಿ ಒಂದು ಹತ್ತಡಿ ಗೋಡೆ ಕಟ್ಟೋಕೆ ಹೆಚ್ಚು ಕಮ್ಮಿ ಆಗಿ ₹20,000 ಮೇಲೆ ಖರ್ಚಾಗೋಗಿರುತ್ತೆ. 20,000-30,000 ಆಗೋಗುತ್ತೆ. ಈ ರೀತಿ ಇದ್ದಾಗ ಅದನ್ನ ಕಟ್ಟೋದು ಭಾಳ ಕಷ್ಟ. ಒಡೆಯೋದು ಒಂದು 3 ನಿಮಿಷಕ್ಕೆ ಹೊಡೆದಾಕ್ಬಿಡ್ಬೋದು. ಆ ರೀತಿ ಮಾಡ್ಕೊಳ್ಳೋಕ್ಕೆ ಮುಂಚೆ ಇದನ್ನ ವಾಸ್ತುನ ನೋಡ್ಕೊಂಡು ಮಾಡ್ಕೊಳ್ಳಿ. ಇಲ್ಲ ಆ ರೀತಿ ಪ್ರಾಬ್ಲಮ್‌ಗಳು, ಸಮಸ್ಯೆಗಳೇನಾದ್ರು ಇದ್ದರೆ, ಏನಾದ್ರು ಸಮಸ್ಯೆಗಳಿದ್ದರೆ ಇದನ್ನ ನೋಡಿ, ಈ ರೀತಿ ಏನಾದ್ರು ಇದ್ದರೆ ನೀವೇ ಚೆಕ್ ಮಾಡ್ಕೊಳ್ಳಿ. ಇಲ್ಲ ನಮಗೆ ಬೇಕು ವಾಸ್ತು ವಿಸಿಟ್, ನಮಗೆ ಸಮಸ್ಯೆಗಳಿದೆ ಚೆಕ್ ಮಾಡಿ ನಮ್ಗೆ ತೋರಿಸ್ಕೊಡಿ. ಯಾರಾದ್ರು ಹೊಸ್ದಾಗಿ ಮನೆ ಕಟ್ತಾರೆ ಅಂದರೆ ನೀವು ನಮ್ಗೆ ಕಾಲ್ ಮಾಡ್ಬೋದು, ನಂಬರ್ ಕೊಟ್ಟಿದ್ದೀವಿ. ನಾವು ವಿಸಿಟ್ ಮಾಡ್ಕೊಡ್ತೀವಿ. ಜೊತೆಗೆ ಇನ್ನೊಂದು ವಿಚಾರ ಏನಂತ ಹೇಳಿದ್ರೆ, ಯಾರಿಗಾದ್ರೂ ಸರಿ ನಮಗೀಗ ನಮಗೆ ಬರೋಕ್ಕಾಗ್ತಾಯಿಲ್ಲ, ಕೇಳೋಕ್ಕೂ ಆಗ್ತಾಯಿಲ್ಲ,
ನಮಗೆ ತುಂಬ ತೊಂದರೆಗಳಿದ್ದೀವಿ ನಾವು. ನಮ್ಮ ಮನೇಲಿ ಪ್ರಾಬ್ಲಮ್‌ಗಳು ಸಿಕ್ಕಾಪಟ್ಟೆ ಅನುಭವಿಸ್ತಾ ಇದ್ದೀವಿ. ಈಗ ನಮ್ಗೆ ತಾತ್ಕಾಲಿಕ ಇದು ಅಂದರೆ ಅರ್ಜೆಂಟಾಗಿ ನಮ್ಗೆ ಏನಾದ್ರು ಬೇಕು, ಪರಿಹಾರ ಬೇಕು, ನಮ್ಗೆ ಅಮೌಂಟು ಇಲ್ಲ ಕೊಡೋಕ್ಕಾಗದಲ್ಲಿ, ಶಕ್ತಿ ಇಲ್ಲ ಅಂದವರು ತೊಂದರೆ ಇಲ್ಲ, ಒಂದು ಫೋನ್ ಮಾಡಿ ನಿಮ್ಮ ಮನೇದು ಯಾವ ರೀತಿ ಇದೆ ಅಂತ ಒಂದು ಸ್ಕೆಚ್ ಬರೆದು ಕಳಿಸಿ. ನಾನು ಅದ್ರಲ್ಲಿ ನೋಡ್ಬಿಟ್ಟು ಈ ರೀತಿ ಚೇಂಜಸ್ ಮಾಡ್ಕೊಳ್ಳಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಬೇಕಾದ್ರೆ ನೀವು ದುಡ್ಡು ಆದಮೇಲೆ ಬೇಕಾದ್ರೆ ದುಡ್ಡು ಕೊಡ್ಬೋದು. ಇಲ್ಲ ನಮಗೆ ದೇವರು ಕೊಟ್ಟಿದ್ದಾನೆ, ಚೆನ್ನಾಗಿ ಇಟ್ಟಿದ್ದಾನೆ, ನಮ್ಗೆ ತೊಂದರೆ ಇಲ್ಲ. ನಿಮಗೆ ಆ ರೀತಿ ಸಮಸ್ಯೆಗಳಿದ್ದರೆ, ಪ್ರಾಬ್ಲಮ್‌ಗಳಿದ್ದರೆ, ಪ್ರಾಬ್ಲಮ್‌ಲಿ ಇರೋಂಥವ್ರು, ಸಮಸ್ಯೆನ ಅನುಭವಿಸ್ತಾ ಇರೋಂಥವ್ರು ನಮಗೆ ಕಳಿಸ್ಕೊಡಿ. ನಿಮ್ಗೆ ಹಂಗೆ ಫ್ರೀಯಾಗಿ ಬೇಕಾದ್ರೆ ನಾನು ನಿಮಗೆ ಸಹಾಯನ ಕೊಡ್ತೀನಿ. ಇರೋರನ್ನ ಒಂದು ಸ್ವಲ್ಪನಾದ್ರು ಎತ್ತುವಂಥ ಪ್ರಯತ್ನ ಮಾಡೋದು. ಯಾಕೆಂದರೆ ಫುಲ್ಲು ಮುಳುಗೋಯ್ತಾ ಇರೋರು ಒಂದು ಕೈ ಕೊಟ್ಟು ಎತ್ತಿದಷ್ಟು ಎಷ್ಟೋ ಸಮಾಧಾನ ಆಯ್ತಾರೆ. ಆ ರೀತಿನ ಪ್ರಾಬ್ಲಮ್‌ಗಳು ಇದ್ದರೆ, ಸಮಸ್ಯೆಗಳು ಇರೋಂಥವ್ರು ಕಾಲ್ ಮಾಡಿ ನನ್ನ ಹತ್ರ ಪರಿಹಾರ ತಗೊಳ್ಳಿ. ಆಮೇಲೆ ಇನ್ನೊಂದು ರಿಕ್ವೆಸ್ಟ್‌ನ ಮಾಡ್ಕೊಳ್ಳೋದು ಏನು ಅಂತ ಹೇಳಿದ್ರೆ, ದಯವಿಟ್ಟು 9:30 ಮೇಲೆ ನನಗೆ ಯಾರು ಕಾಲ್ ಮಾಡಕ್ಕೆ ಹೋಗಬೇಡಿ. ನಮಗೂ ರೆಸ್ಟ್ ಬೇಕು. ನಾವು ಬೆಳಗ್ಗೆಯಿಂದ ಯಾವುದೋ ವಿಸಿಟಿಂಗ್ ಹೋಗ್ತಾ ಇರ್ತೀವಿ, ಬರ್ತಾ ಇರ್ತೀವಿ. ನಾವು ಸುಸ್ತಾಗಿ ಹೋಗಿರ್ತೀವಿ. 9:30ವರೆಗೂ ಫೋನ್ ಮಾಡಿ, ಏನು ತೊಂದರೆ ಇಲ್ಲ. 9:30 ಮೇಲೆ ದಯವಿಟ್ಟು ಕಾಲ್ ಮಾಡಕ್ಕೆ ಹೋಗ್ಬೇಡಿ. ಯಾಕೆಂದರೆ ನಾವೀಗ ಸೈಲೆಂಟ್ ಮಾಡಿ, ಸ್ವಿಚ್ ಆಫ್ ಮಾಡಿ ಮಲಿಕೋಬೋದು. ಹಂಗೆ ಮಾಡಬಾರ್ದು. ಮೊಬೈಲ್ ಅನ್ನೋ ಉದ್ದೇಶಕ್ಕೆ ನಾವೇನು ಮಾಡ್ತಾ ಇಲ್ಲ. ಏನಕ್ಕೆ ಅಂತ ಹೇಳಿದ್ರೆ, ಎಮರ್ಜೆನ್ಸಿ ಯಾರ್ದಾದ್ರು ಒಂದು ಕಾಲು ಬಂದ್ಬಿಡ್ತವೆ, ರಿಲೇಷನ್‌ದು ಯಾರೋ ಕಾಲ್ ಬಂದಿರ್ತವೆ. ಆಗ ಎತ್ತಿ ಮಾತಾಡಬೇಕಾಗುತ್ತೆ. ಇನ್ಯಾರಿಗಾರು ಏನೋ ಪ್ರಾಬ್ಲಮಲ್ಲಿ ಇರ್ತಾರೆ. ಅಂಥ ಪ್ರಾಬ್ಲಮಲ್ಲಿ ಇದ್ದಾಗ ನಾವು ಸೈಲೆಂಟ್ ಮಾಡಿ, ಸ್ವಿಚ್ ಆಫ್ ಮಾಡ್ಕೊಂಬಿಟ್ರೆ ನಾವು ಹೆಲ್ಪ್ ಮಾಡಕ್ಕೆ ಆಗದೇ ಇರೋ ಪರಿಸ್ಥಿತಿ ಸಿಗಾಕತ್ತೀವಿ ಅನ್ನೋ ಉದ್ದೇಶಕ್ಕೆ ಮೊಬೈಲ್ ಆನಲ್ಲೇ ಇಟ್ಟಿರ್ತೀವಿ ನಾವು. ಆಗ ನಿಮ್ದು ಇಂಥ ಸಮಸ್ಯೆಗಳನ್ನ ಕೇಳೋಕ್ಕೆ ನಾವು ಹಾಗೆ ಫೋನ್ ಮಾಡಿದಾಗ ನಾವು ಸುಸ್ತಾಗಿರ್ತೀವಿ. ಒಂದು 10 ಗಂಟೆ, 10:30, 11 ಗಂಟೆಲೆಲ್ಲ ಫೋನ್ ಮಾಡ್ತಾರೆ ನಮಗೆ. ನಾವು ಹೆಂಗ್ ಆಗ್ಬೇಕು ನಮಗೆ ಆಗ? ನಮ್ಗೆ ರೆಸ್ಟೇ ಇಲ್ದಂಗೆ ಆಗೋಗುತ್ತೆ. ದಯವಿಟ್ಟು 9:30 ಒಳಗಡೆ ಮಾತ್ರ ಕಾಲ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈ ರೀತಿ ವೀಡಿಯೋಗಳನ್ನ ಯಾರು ಮನೆ ಕಟ್ತಾ ಇರೋರು ಇವ್ರಿಗೆ ಶೇರ್ ಮಾಡಿ, ಅವ್ರಿಗೂ ಹೆಲ್ಪ್ ಆಗಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈ ರೀತಿ ವೀಡಿಯೋಗಳನ್ನ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಮನೆಗಳಿನ ವಾಸ್ತು ಸಮಸ್ಯೆ ಇದ್ದರೆ ಪರಿಹಾರ ಮಾಡ್ಕೊಳ್ಳಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಸರ್ವೇ ಜನ ಸುಖಿನೋ ಭವಂತು. ನಮಸ್ಕಾರ.